ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು 6ನೇ ತರಗತಿಯ ಸಿರಿಗನ್ನಡದ ಪ್ರಥಮ ಭಾಷಾ ಕನ್ನಡ ಪುಸ್ತಕ ಪರಿಷ್ಕೃತ 2024 ಭಾಗ 1ರಲ್ಲಿಯ ಮೊದಲನೆಯ ಪದ್ಯವನ್ನು ವಿವರಿಸುತ್ತಿದ್ದೇನೆ. ಮೊದಲನೆಯ ಪದ್ಯ ಬೇಸಿಗೆ. ಬೇಸಿಗೆ ಅಂದರೆ ಸಮ್ಮರ್. ಈ ಪದ್ಯವನ್ನು ಬರೆದವರು B.R. ಲಕ್ಷ್ಮಣ್ ರಾವ್. ಮೊದಲನೇದಾಗಿ ನಾವು ಪ್ರವೇಶ ನೋಡೋಣ. ಮಾನವರಾದ ನಾವು ಪ್ರಕೃತಿಯಿಂದ ಕಲಿಯಬೇಕಾದದ್ದು ಅಪಾರ. ಮಾನವರಿಗಿಂತ ನಾವು ಕಲಿಬೇಕಾದದ್ದು, ಪ್ರಕೃತಿಯಿಂದ ಕಲಿಯಬೇಕಾದದ್ದು ತುಂಬ ಇದೆ. ಪ್ರಕೃತಿಯ ಪ್ರತಿಯೊಂದು ವಸ್ತುವು ಪರಸ್ಪರ ಸಂಬಂಧವುಳ್ಳದಾಗಿತ್ತು. ಪ್ರಕೃತಿಯ ಪ್ರತಿಯೊಂದು ವಸ್ತುವು ಒಂದಕ್ಕೊಂದು ಸಂಬಂಧವನ್ನು ಹೊಂದಿರುತ್ತದೆ. ಅಂತೆಯೇ ಋತುಮಾನಗಳು ಅಂತಂದರೆ ಕಾಲಗಳು, ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಕೂಡ ಅವು ಬದಲಾದಂತೆ ಹವಾಮಾನವು ಹೇಗೆ ಕಾಲಗಳು ಬದಲಾಗುತ್ತವೋ ಋತುಮಾನವು ಅದೇ ರೀತಿ ಹವಾಮಾನ ಕೂಡ ಬದಲಾಗುತ್ತೆ. ಒಮ್ಮೆ ಪ್ರಖರ ಬಿಸಿಲು, ಮತ್ತೊಮ್ಮೆ ಗಡಗಡ ನಡುಗುವ ಚಳಿ. ಒಂದು ಸರಿ ತುಂಬ ಬಿಸಿಲಿರುತ್ತೆ, ಒಂದೊಂದು ಸರಿ ಗಡಗಡ ನಡುಗುವಂಥ ಚಳಿ, ಮಳೆ, ಗಾಳಿ. ಹೀಗೆ ಏನೇ ಆದರೂ ಯಾವುದೇ ಕೆಲಸ ಕಾರ್ಯಗಳು ಏನೇ ಆದರೂ ಕೂಡ ಅದು ಕೆಲಸ ಕಾರ್ಯಗಳು ಅಂದರೆ ಮಳೆಗಾಲದಿಂದ ಚಳಿಗಾಲ ಆದಮೇಲೆ ಬೇಸಿಗೆಗಾಲ, ಅದು ನಿರಂತರ ನಡೀತಾನೇ ಇರುತ್ತೆ. ಅದು ತನ್ನ ಪ್ರಕೃತಿ ತನ್ನ ಕಾರ್ಯವನ್ನು ನಿಲ್ಲಿಸುವುದಿಲ್ಲ. ಪ್ರಕೃತಿಯು ಸಮತೋಲನವನ್ನು ಕಾಯ್ದುಕೊಂಡು ತನ್ನ ಪಾಲಿನ ಕೆಲಸವನ್ನು ಸದಾ ನಿರ್ವಹಿಸುತ್ತಾ ಇರುತ್ತೆ. ಪ್ರಕೃತಿ ತನ್ನ ಸಮತೋಲನ ಕಾಯ್ಕೊಳ್ಳೋಕ್ಕೋಸ್ಕರ ತನ್ನ ಪಾಲಿನ ಕೆಲಸವನ್ನು ಯಾವಾಗಲೂ ಮಾಡ್ತಾನೇ ಇರುತ್ತೆ. ಈಗ ಪದ್ಯ ಪ್ರಾರಂಭಿಸೋಣ. ಮೊದಲನೇ ಪ್ಯಾರಾಗ್ರಾಫ್. ಬಂದಿದೆ ಬೇಸಿಗೆ ರಜಾ. ಬಂದಿದೆ ಬೇಸಿಗೆ ರಜಾ. ಬೇಸಿಗೆ ರಜೆ ಯಾವಾಗ ಬರುತ್ತೆ? ನಮಗೆ ಏಪ್ರಿಲ್ ಮೇ ಅಂತ ಹೇಳ್ತೀವಿ. ಬಂದಿದೆ ನಮಗೆ ಬೇಸಿಗೆ ರಜಾ. ರಜಾ ಅಂದರೆ ಹಾಲಿಡೇಸ್. ಇದ್ದರೂ ಬಿಸಿಲಿನ ಸಜಾ. ನೋಡಿ, ಏಪ್ರಿಲ್ ಮೇಲೆ ಎಷ್ಟೊಂದು ಬಿಸಿಲಿರ್ತಲ್ಲ. ಸಜಾ ಅಂದರೆ ಶಿಕ್ಷೆ. ಬನ್ನಿ ಆಡೋಣ. ಬನ್ನಿ, ಬಿಸಿಲಿದ್ರು ಕೂಡ ಬನ್ನಿ ಆಡೋಣ. ಸೂರ್ಯನ ಮಹಿಮೆಯ ಹಾಡೋಣ. ಬನ್ರಿ, ಎಲ್ಲರೂ ಕೂಡಿ ನಾವು ಸೂರ್ಯನ ಮಹಿಮೆಯನ್ನು ಹಾಡೋಣ ಅಂತ ಹೇಳ್ತಿದ್ದಾರೆ. ಎಲ್ಲ ಮಕ್ಕಳೇ ಬನ್ನಿ, ನಾವು ತಿಳಿಯೋಣ ಏನಿದೆ ಸೂರ್ಯನ ಮಹಿಮೆ ಅಂತ. ಏಕೆ ರವಿಗಿಂತ ತಾಪ? ಯಾಕೆ ರವಿ ಇಷ್ಟೊಂದು ತಾಪನಾಗಿದ್ದಾನೆ? ಯಾರ ಮೇಲವನ ಕೋಪ? ಇವನಿಗೆ ಯಾರ ಮೇಲೆ ಕೋಪ ಇದೆ? ಇಷ್ಟೊಂದು ಸುಡು ಬಿಸಿಲು ಕೊಡ್ತಾ ಇದ್ದಾನೆ ಎಂದು ಹಳೆಯಬೇಡಿ, ಎಂದು ಬೈಕೋಬೇಡಿ. ಯಾಕಿಷ್ಟು ಕೋಪನಾಗಿದ್ದಾನೆ, ಯಾಕಿಷ್ಟು ಬಿಸಿಲು ಕೊಡ್ತಿದ್ದಾನೆ ಅಂತ ಬೈಕೊಳ್ಳೋಕೆ ಹೋಗಬೇಡಿ. ಸೂರ್ಯನ ತಪ್ಪು ತಿಳಿಯಬೇಡಿ, ಸೂರ್ಯನ ತಪ್ಪು ತಿಳ್ಕೊಬೇಡಿ. ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ. ಮೋಡ ಕೂಡಿಸಲು ಇಳೆಗೆ ಮಳೆ ತರಲು ತುಡಿಯತಿಹನು ಪಾಪ. ನೋಡಿ, ಅವನೇನು ಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಇರೋದು ನಮಗೋಸ್ಕರ. ಮೋಡಗಳನ್ನ ಕೂಡಿಸೋದಕ್ಕೋಸ್ಕರ ಮತ್ತು ಇಳೆಗೆ ಮಳೆ ತರಲು. ಇಳೆ ಅಂದರೆ ಭೂಮಿಗೆ ಮಳೆ ತರೋಕ್ಕೋಸ್ಕರ ಅವನು ಹಗಲು ರಾತ್ರಿ ದುಡ್ತಾ ಇರೋದು. ಅದಕ್ಕೋಸ್ಕರ ನೀವು ಸೂರ್ಯನ ತಪ್ಪು ತಿಳಿಯಬೇಡಿ ಅಂತ. ಅರ್ಥ ಆಯ್ತಲ್ಲ ಮಕ್ಕಳೇ? 2 ಪ್ಯಾರಾಗ್ರಾಫ್. ನೆಕ್ಸ್ಟ್. ಭೂಮಿಯ ಪೋಷಕ ಸೂರ್ಯ. ಭೂಮಿಯನ್ನು ಕಾಪಾಡ್ತಿರೋದು ಪೋಷಕ ಅಂದರೆ ತಂದೆ. ಯಾರು? ಸೂರ್ಯ. ಭೂಮಿಗವನು ಅನಿವಾರ್ಯ. ಹೌದಲ್ವಾ? ಭೂಮಿಗವನು ಬೇಕೇ ಬೇಕು. ಅವನಿಲ್ಲದೆ ಇರೋಕ್ಕಾಗತ್ತಾ? ಬೇಕೇ ಬೇಕು. ಹೊಗಳಿಕೆ ಬೇಕಿಲ್ಲ ಅವನಿಗೆ. ನಿನಗೆ ರನ್ನ ಚೆನ್ನ ಅನ್ನೋ ಆ ರೀತಿ ಹೊಗಳಿಕೆ ಏನೂ ಸೂರ್ಯನಿಗೆ ಬೇಕಿಲ್ಲ. ತಗಳಿದರೂ ಅವ ಕುಗ್ಗು. ನೀವು ಹೊಗಳಿದ್ರೂ ಅವನಿಗೇನೋ ಅನಿಸೋದಿಲ್ಲ, ತೆಗೆದ್ರು ಬೈದರೂ ಕೂಡ ಅವನು ಸೂರ್ಯನೇನು ಕುಗ್ಗುವುದಿಲ್ಲ. ಬೆಳಕ ನೀಡುವನು. ನೋಡಿ, ಬೆಳಗ್ಗೆ ಬೆಳಕು ನೀಡುವನು ಯಾರು? ಸೂರ್ಯನೇ. ಬಿಸಿಯ ನೋಡುವನು ಶಾಖ ಕೊಡುವನು. ನಾವು ಹೊರಗೆ ಹೋದಾಗ ಮನಸ್ಸತ್ತೆ ನೋಡಿ ಎಷ್ಟು ಬಿಸಿಲಿದೆಯಪ್ಪ ಅಂತ. ಅದ್ರ ಬಿಸಿ ತಡ್ತಾ ಇರುತ್ತೆ. ಮರೆಯದೆ ಕರ್ತವ್ಯನು ಅವನು. ನೋಡಿ, ನಾವು ಬೆಳಕಾಗೋದೇ ಸೂರ್ಯನಿಂದ. ಬೆಳಗಾಗಿ ಎದ್ದ ತಕ್ಷಣ ಏನಂತೀವಿ? ಸೂರ್ಯೋದಯ ಆಯಿತು, ಸೂರ್ಯ ಬಂದ ಅಂತ ಅಲ್ವಾ? ಅವನು ಯಾವುದೇ ತನ್ನ ಕರ್ತವ್ಯವನ್ನು ಮರೆಯೋದೇ ಇಲ್ಲ. ಸೂರ್ಯೋದಯ, ಸೂರ್ಯಾಸ್ತ, ಮತ್ತೆ ಬೆಳಗ್ಗೆ ಬರೋದು, ತನ್ನ ಕರ್ತವ್ಯವನ್ನು ಅವನು ಮರೆಯೋದೇ ಇಲ್ಲ. ನೆಕ್ಸ್ಟ್. ಇಂಥ ಬಿರು ಬಿಸಿಲಿನಲ್ಲಿ
ಬಿರು ಬಿಸಿಲು ಅಂದರೆ ಕೆಟ್ಟ ಬಿಸಿಲು ಅಂತೀವಲ್ಲ, ಇಂತಹ ಬಿಸಿಲಪ್ಪ ಇದು ಅಂತ. ಮರ, ಗಿಡ, ಪೊದೆ, ಬಳ್ಳಿ ಅಂದರೆ ಕಂಗಾಲಾಗಿಲ್ಲ. ಇಷ್ಟು ಬಿಸಿಲಿದ್ರೂ ಕೂಡ ಮರಗಿಡಗಳು, ಪೊದೆಗಳು, ಬಳ್ಳಿಗಳು ಕಂಗಾಲಾಗಿಲ್ಲ, ಅಂದರೆ ಬೇಸರ ಮಾಡ್ಕೊಂಡಿಲ್ಲ. ಯಾಕಪ್ಪ ಈ ರೀತಿ ಅಂದ್ಕೊಂಡಿಲ್ಲ, ನೋಡಿ ರಂಗಾಗಿವೆ, ನೋಡಿ ಅವು ಕಂಗಾಲಾಗಿಲ್ಲ, ಹೇಗೆ ರಂಗರಂಗವಾಗಿ ಬಣ್ಣಗಳಿಂದ ಕೂಡಿದೆ ಅಂತ. ಚಿಗುರು ಹೂತೋಟು ನೋಡು, ಚಿಗುರು ಬಿಡ್ತಾ ಇದೆ, ಹೂತೋಟನ ನೋಡ್ಕೊಳ್ಳಿ ಎಷ್ಟು ಹಸಿರಾಗಿ ಕಲರ್ಫುಲ್ಲಾಗಿದೆ ಪ್ರಕೃತಿ ಅಂತ. ಹಣ್ಣು ಮಿಡಿಬಿಟ್ಟು, ಹಣ್ಣುಗಳೆಲ್ಲ ಗಿಡಗಳೆಲ್ಲ ಮಿಡಿಬಿಡ್ತಾ ಇದೆ. ಇವೇ ಸಂಭ್ರಮದಲ್ಲಿ, ಸಂಭ್ರಮ ಅಂದರೆ ಸೆಲೆಬ್ರೇಷನ್, ಎಲ್ಲವೂ ಸಂಭ್ರಮದಲ್ಲಿ ಸೆಲೆಬ್ರೇಷನ್ನಲ್ಲಿದೆ ಅಂತ. ಎಷ್ಟು ಬಿಸಿಲಿದ್ರೂ ಕೂಡ ನೋಡಿ ಪ್ರಕೃತಿ ಎಷ್ಟು ಸಂಭ್ರಮದಲ್ಲಿದೆ ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಪ್ಯಾರಾಗ್ರಾಫ್. ಸೂರ್ಯನಿಂದ ಕಲಿಯೋಣ, ಸೂರ್ಯನಿಂದ ನಾವು ಸೂರ್ಯನಿಂದ ಕಲಿಯೋಕೆ ತುಂಬ ಇದೆ ಅಲ್ವಾ. ಪ್ರಕೃತಿಯಂತೆ ನಲಿಯೋಣ. ನೋಡಿ ಪ್ರಕೃತಿ ಎಷ್ಟೊಂದು ಎಂಜಾಯ್ ಮಾಡ್ತಾ ಇರುತ್ತೆ, ಖುಷಿಯಾಗಿರುತ್ತೆ, ಕಲರ್ಫುಲ್ಲಾಗಿ. ಅದೇ ರೀತಿ ನಾವು ಕೂಡ ಇರೋಣ. ಕಷ್ಟಗಳಿಗಂಜದೆ, ಎಷ್ಟೇ ಕಷ್ಟ ಬರಲಿ ಅವರು ತಮ್ಮ ಕರ್ತವ್ಯವನ್ನು ಬಿಡಲ್ಲ. ಸೂರ್ಯನಾಗಲಿ ಪ್ರಕೃತಿಯೇ ಆಗಲಿ ಎಷ್ಟೇ ಕಷ್ಟಗಳು ಬಂದರೂ ಅದು ತಮ್ಮ ಕರ್ತವ್ಯನ ಮಾಡ್ತಾನೇ ಇರುತ್ತೆ. ತಮ್ಮ ಕರ್ತವ್ಯ ಮರೆಯದೆ, ನೋಡಿ ಅವರು ತಮ್ಮ ಕರ್ತವ್ಯವನ್ನು ಮರೆಯೋದೇ ಇಲ್ಲ. ನಲಿಯುತ್ತ ಬಾಳಿ, ನಲಿಯುತ್ತ ಅಂದರೆ ಹ್ಯಾಪಿಯಾಗಿ ಖುಷಿಯಾಗಿ ಬಾಳಿ. ನಲಿವನ್ನು ಹಂಚಿ, ಎಲ್ಲರೂ ನಿಮ್ಮ ಸಂತೋಷವನ್ನು ಎಲ್ಲರಿಗೂ ಕೂಡ ಹಂಚಿ ಧನ್ಯತೆ ಗಳಿಸೋಣ. ಧನ್ಯತೆ ಅಂದರೆ ಸಂತೃಪ್ತಿ ಗಳಿಸೋಣ ಅಂತ. ನಾವು ಸೂರ್ಯನಿಂದ ಮತ್ತು ಪ್ರಕೃತಿಯಿಂದ ಕಲಿಯೋದು ತುಂಬ ಇದೆ. ಹೇಗೆ ಅವರು ಎಷ್ಟೇ ಕಷ್ಟ ಬಂದರೂ ತನ್ನ ಕರ್ತವ್ಯ ಮಾಡ್ತಾ ಅದರಲ್ಲೇ ತಮ್ಮ ಜೀವನವನ್ನು ಎಂಜಾಯ್ ಮಾಡ್ತಾರೆ, ಅದೇ ರೀತಿ ನಮ್ಮ ಮನುಷ್ಯರ ಜೀವನವು ಆಗಬೇಕಂತ ಕವಿ ಇಲ್ಲಿ ಹೇಳುತ್ತಿದ್ದಾರೆ. ಈ ಪದ್ಯ ಎಲ್ಲರಿಗೂ ಅರ್ಥ ಆಯಿತೆಂದು ನಾನು ತಿಳಿದುಕೊಳ್ತೇನೆ. ಈಗ ಕವಿ ಪರಿಚಯ ನೋಡೋಣ. ಈ ಕವಿ BR ಲಕ್ಷ್ಮಣರಾವ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೀಮಂಗಲ ಗ್ರಾಮದಲ್ಲಿ 9/9/1946 ಜನಿಸಿದರು. ತಂದೆ BR ರಾಜಾರಾವ್, ತಾಯಿ ವೆಂಕಟ ಲಕ್ಷ್ಮಮ್ಮ. ಅರ್ಥ ಆಯ್ತಲ್ಲ. ಇವರು ಕೆಲವು ಗೋಪಿ ಮತ್ತು ಗಾಂಡಲಿಂಗ, ಟುವಟಾರ, ಇವಳು ನದಿಯಲ್ಲ, ಸಭಾ ಭಟ್ಟರ್ ಮಗಳೇ, ಭಾರತ ಬಿಂದು ರಶ್ಮಿ, ಹನಿಕವಿತೆಗಳು, ವಿನೋದ ಕವಿತೆಗಳು ಮುಂತಾದ ಕವನ ಸಂಕಲನಗಳನ್ನು ಅವರು, ಕತೆ, ಕಾದಂಬರಿ, ಅನುವಾದ ಮುಂತಾದ ಕವನ ಸಂಕಲನಗಳನ್ನು ಕೂಡ ಅವರು ರಚಿಸಿದ್ದಾರೆ. ಅನೇಕ ನಾಟಕಗಳನ್ನು ಕೂಡ ಅವರು ಬರೆದಿದ್ದಾರೆ. ಈ ಬೇಸಿಗೆ ಎಂಬ ಪದ್ಯವನ್ನು ಸುಬ್ಬಾ ಭಟ್ಟರ ಮಗಳೇ ಎಂಬ ಭಾವಗೀತೆಗಳ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಎಲ್ಲರಿಗೂ ಈ ಪದ್ಯ ಅರ್ಥವಾಯಿತೆಂದು ತಿಳಿಯುತ್ತೇನೆ. ಪ್ಲೀಸ್ ನನ್ನ ಚಾನಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರೂ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.